ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. 3 ದಿನ ಕಿಚನ್ ಮೇಕವರು ಮಾಡೋದಕ್ಕೆ ತೊಗೊಂಡೆ ಅಂತ ಹೇಳಿದ್ನಲ್ವ, ಅದ್ರ ಜೊತೆಗೆ ಈ ವಿಡಿಯೋಸ್ ಕೂಡ ನಾನು ಮಾಡ್ಕೊಂಡಿದ್ದೆ. ಅದನ್ನು ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಈ ರೀತಿ ನಾನು ನನ್ನ ಮಗನಿಗೆ ಮಾರ್ನಿಂಗೇ ಸ್ನ್ಯಾಕ್ಸಿಗೆ ಇವತ್ತು ಚಪಾತಿ ಮತ್ತು ಏನು ಕಿಚನ್ ಜಾಮ್ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಚಪಾತಿ ಈ ರೀತಿ ಫೋರ್ಕಲ್ಲಿ ಈ ರೀತಿ ಏನು ಡಿಸೈನ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ರೋಲ್ ಮಾಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಮೊಟ್ಟೆ ಬೇಯಿಸಿ ಹಾಕ್ತಾಯಿದ್ದೀನಿ. ಮೊಟ್ಟೆ ಯಾವತ್ತೂ ಹಾಕಿರಲಿಲ್ಲ, ಇವತ್ತು ಹಾಕ್ತೆ. ಬಟ್ ಏನಾಯಿತು ಅಂದರೆ ಇಷ್ಟಪಡ್ತಾನೆ ತಿನ್ನೋದಕ್ಕೆ. ಅಲ್ಲಿ ಸ್ಕೂಲಲ್ಲಿ ಹೇಳಿದ್ರು ವೆಜ್ ಇದ್ದಾರೆ ಇಬ್ಬರು ಟೀಚರ್ಸು, ಹಂಗಾಗಿ ಬಾಕ್ಸ್ ಎಲ್ಲ ಓಪನ್ ಮಾಡಿಕೊಡ್ಬೇಕು, ತಿನ್ನಿಸ್ಬೇಕು ಅಂದಾಗ ಅವ್ರಿಗೂ ಕೂಡ ಪ್ಯೂರ್ ವೆಜ್ ಆಗಿರೋದ್ರಿಂದ ಅವ್ರಿಗೂ ಒಂಥರ ಅನಿಸುತ್ತೆ ಅಲ್ಲ. ಹಾಗಾಗಿ ಅವರೇ ಹೇಳಿದ್ರು ಮೊಟ್ಟೆ ಹಾಕಿ ಕಳಿಸ್ಬಿಡಿ, ಏನಾದರೂ ವೆಜ್ ಹಾಕಿ ಕಳಿಸಿ, ಸ್ನ್ಯಾಕ್ಸ್ ಅಂತ ಏನಾದರೂ ಪ್ಲೇನ್ ಕೇಕು, ಬಿಸ್ಕೆಟ್ಸು ಈ ರೀತಿ ಹಾಕಿ ಕಳಿಸಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು, ನಮಗೂ ಡೈರೆಕ್ಟಾಗಿ ಗೊತ್ತಿರಲ್ವಲ್ಲ ಇವ್ರು ಪ್ಯೂರ್ ವೆಜ್ಜು ಅನ್ನೋದು, ಇವಾಗ ಗೊತ್ತಾಯಿತು. ಹಾಗಾಗಿ ಸರಿ ಆಯಿತು ಅಂತ ಇನ್ಮೇಲೆ ವೆಜ್ಜೇ ಹಾಕಿ ಕಳ್ಸೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಅದಾದ ನಂತರ ಸಂಜೆ ಬಂದಾದಮೇಲೆ ನಾನು ಟೆರೆಸ್ ಮೇಲೆ ಫುಲ್ಲು ಒಂಥರ ಇವತ್ತೆಲ್ಲ ಮಳೆ ಇರಲಿಲ್ಲ, ಬಿಸಿಲು ಚೆನ್ನಾಗಿ ಹೊಡಿತಾಯಿತ್ತು. ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ ಇಬ್ಬರೂ ಚಾಪೆ ಹಾಕ್ಕೊಂಡ್ಬಿಟ್ಟು. ಅಪರೂಪ ಆಗಿಬಿಟ್ಟಿದೆ ಟೆರೆಸ್ ಮೇಲೆ ಹೋಗೋದು. ಇತ್ತೀಚೆಗೆ ಮಳೆಯೆಲ್ಲ ಇಟ್ಕೊಂಡ್ಬಿಟ್ರೆ ಹೊರಗಡೆ ಹೋಗಬೇಕು ಅನ್ನೋದು ಮನಸ್ಸೇ ಬರೋದಿಲ್ಲ. ಹಾಗಾಗಿ ಹೋಗ್ತಾ ಇರಲಿಲ್ಲ. ಬಿಸಿಲು ಬಂದಾಗ ಮಾತ್ರ ಟೆರೆಸ್ ಮೇಲೆ ಹೋಗ್ತೀವಿ. ಹಾಗೆಯೇ ನೈಟು ನಾನು ಸ್ವಲ್ಪ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ ಇವಾಗ. ಇದು ಸ್ವಲ್ಪ ಕಿಚನ್ ಮೇಕವರ್ ಮಾಡಿ ವಿಡಿಯೋ ಶೂಟ್ ಮಾಡ್ಕೊಂಡಲ್ವ ಆವತ್ತಿನ ದಿನದ್ದು. ಆವತ್ತು ನೈಟು ಈ ರೀತಿ ನಾನು ಅವರೆಕಾಯಿ ತೊಗೊಂಡು ಬಂದಿದ್ದೆ. ಅರ್ಧ kg ಬಂದು 30 ರೂಪಾಯಿ. ಇಲ್ಲೊಬ್ಬರು ತರಕಾರಿಯವರು ಇರ್ತಾರೆ, ಅಂದರೆ ತಳ್ಳೋ ಗಾಡಿಯಲ್ಲಿ ಒಬ್ರು ಆಂಟಿ, ಅವ್ರು ಬಂದು ತಮಿಳಿಯನ್ಸು. ಏನಾದರೂ ಆಯಿತು ಫ್ರೆಂಡ್ಸ್, ನಿಜವಾಗ್ಲೂ ಇಂತಿಂಥ ಮನುಷ್ಯರು ಇರ್ತಾರ ಅಂತ ಅಂದ್ಕೋಬೇಕು, ಒಳ್ಳೊಳ್ಳೆ ಮನುಷ್ಯರು. ಏನಾದರೂ ಆಗಲಿ, ಮಕ್ಕಳಿದೆ ಸುಮ್ಮನೆ ಹೆಂಗೆ ಎತ್ಕೊಂಡು ಹೋಗ್ತೀಯ, ಅವನು ಎತ್ಕೊಂಡು ಇವನು ಕೈಯಲ್ಲಿ ಇಟ್ಕೊಂಡು ತರಕಾರಿನೂ ಇಟ್ಕೊಂಡು ಹೆಂಗೆ ಹೋಗ್ತೀಯ ಮೇಲೆ 3ನೇ ಫ್ಲೋರ್ಗೆ ಅಂತ. ಅವರು ಬೇಡ ಅಂತ ಅಂದ್ರೂ ಬಂದು ಮನೆ ಕೆಳಗಡೆವರೆಗೂ ತರಕಾರಿನ ಕೊಟ್ಬಿಟ್ಟು ಹೋಗ್ತಾರೆ. ಆ ಥರ ಅವರು. ದುಡ್ಡನ್ನು ನಾನು ಆವಾಗಲೇ ಕೊಟ್ಬಿಡ್ತೀನಿ. ಅಕಸ್ಮಾತ್ ಅವರು ವಾರಕ್ಕೆ ಇಲ್ಲ ಅಂತಂದರೆ ಯಾವಾಗಾದರೂ ದುಡ್ಡು ಸಿಕ್ಕಿದಾಗ 15 ದಿನಕ್ಕೆ ಒಂದು ಸತಿ ಕೊಡಿವಂತೆ ಬಿಡು ಅಂತ ಹೇಳ್ತಾರೆ. ಆದರೆ ನಾನೇನು ಗೊತ್ತಾ, ಆಮೇಲೆ ಇರುತ್ತೋ ಇರೋಲ್ವೋ ನನ್ನ ಹತ್ರ, ಅದರಲ್ಲಿ ಬೇರೆ ತಿಂಗಳು ಬಂತು ಅಂದರೆ ಏನೇನೆಲ್ಲ ಕಮಿಟ್ಮೆಂಟ್ಗಳು ಇರ್ತವೆ. ಅದರಲ್ಲಿ ಬೇರೆ ಇದು ಇದ್ರೆ ಖರ್ಚು ಮಾಡ್ಕೊಂಬಿಡ್ತೀನಿ ಅಂತ ಅಂದ್ಬಿಟ್ಟು, ತರಕಾರಿ ಏನು 100-200 ರೂಪಾಯಿ ಅಲ್ವಾ, ಸಡನ್ನಾಗಿ ಕೊಟ್ಬಿಟ್ಟು ಬರೋಣ ಮುಂದೆ ಏನು ಮಾಡೋಕ್ಕೆ ಅಂತ ನಾನು ಕೊಟ್ಬಿಟ್ಟು ಬಂದುಬಿಡ್ತೀನಿ. ಹಂಗೇ ಅವರೆಕಾಯಿ ಕೂಡ ಚೆನ್ನಾಗಿದೆ, ನೀನು ಇದೇನು ದುಡ್ಡು ಕೊಡಬೇಡ, ಇನ್ನೊಂದ್ಸಲಿ ಕೊಡಿವಂತೆ ಅಂತ ಹೇಳಿ ಅವರೇ ತಗೊಂಬಂದು ಕೊಟ್ಟಿದ್ರು. ಚೆನ್ನಾಗಿದ್ದು. ಸ್ವಲ್ಪ ಅವರೆಕಾಯಿ ಹುಳಿ ಮಾಡಿದೆ. ಅಂದರೆ ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅಷ್ಟೊತ್ತಿಗಾಗಲೇ ನನಗೆ ಸ್ವಲ್ಪ ಇವನು ಬೇರೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಚೋಟಿಗೆ ಸ್ವಲ್ಪ ವಾಮಿಟ್ ಆಗ್ತಾಯಿತ್ತು. ಹಾಗಾಗಿ ನಾನು ನೆಕ್ಸ್ಟ್ ಯಾವ ವೀಡಿಯೋನೂ ಶೂಟ್ ಮಾಡ್ಕೊಳ್ಳಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಸಾಂಬಾರು ಮಾಡಿದ್ನಲ್ವ, ಇನ್ನು ಚಿಂಕುನ ನಾನು ಸ್ಕೂಲಿಗೆ ಕಳಿಸಿ ಬಂದಾದಮೇಲೆ ನಾನಿವಾಗ ರೈಸು ಮಾಡಿದ್ದೆ, ಜೊತೆಗೆ ಚಪಾತಿ ಮಾಡೋಣ ಅಂತಂದರೆ ನೆನ್ನೆ ಮಾಡಿದ್ದೆ. ಇವತ್ತು ಬೇಡ ಅಂತ ಅಂದ್ಬಿಟ್ಟು ಚಪಾತಿ ಬೇಡ, ಆ ಚಪಾತಿದು ಅಂದರೆ ಗೋಧಿ ಹಿಟ್ಟು ಏನಿರುತ್ತೆ ಆ ಗೋಧಿ ದೋಸೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಕಲಿಸ್ಕೊಂಬಿಟ್ಟು ತೆಳುವಾಗಿ ಗಂಟಿಲ್ದಂಗೆ ಅದೇ ಸಾಂಬಾರು, ನೈಟ್ ಸಾಂಬಾರಿಗೆ ಅಂದರೆ ನಾನು ಮೊಳಕೆ ಹುಳಿಕಾಳು ಮತ್ತು ಅವರೆಕಾಯಿ ಸ್ವಲ್ಪ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದ್ದೆ, ಹುಳಿ ಸಾರು. ಇನ್ನು ಅವರೆಕಾಯಿ ಇನ್ನೂ ಸ್ವಲ್ಪ ಇದೆ, ಅದನ್ನು ನಾನು ಬಸ್ಸಾರು ಮಾಡೋಣ, ಇಲ್ಲ ಅಂತಂದರೆ ಕಾಳೆಲ್ಲ ಬೇಯಿಸ್ಕೊಂಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಹಾಗೆ ಇದೆ, ಅದನ್ನು ಕೂಡ ಮಾಡಬೇಕು. ಅದೇ ನೈಟು ಅಥವಾ ನಾಳೆನೇ ಯಾವಾಗಾದರೂ ಮಾಡಿಕೊಂಡ್ರೆ ಆಯಿತು ಅಂತ ಎತ್ತಿಟ್ಟಿದ್ದೀನಿ. ಇವಾಗ ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ಹಂಚಿಂದ ಎಷ್ಟೊಂದು ಅವಾಗೆಲ್ಲ ಹಂಚು ಎಸ್ದುಬಿಡೋಣ ಅನ್ನಂಗೆ ಆಗಿತ್ತು. ನೀಟಾಗಿ ಅದೆಲ್ಲನೂ ಕೂಡ ನಾನು ಹೇಳಿದ್ನಲ್ಲ, ಈರುಳ್ಳಿ ಎಲ್ಲ ಇದು ಮಾಡಿ ಆಯಿಲೆಲ್ಲನೂ ಸ್ಪ್ರೇ ಮಾಡಿ ಎಲ್ಲ ನೀಟಾಗಿ ತಿಕ್ಬಿಟ್ಟು ಡೈಲಿ ಇಡೋದ್ರಿಂದ ಚೆನ್ನಾಗಿ ಬರ್ತಾಯಿದೆ. ದೋಸೆ ಆಗಲಿ, ಚಪಾತಿ ಆಗಲಿ, ಏನೇ ಒಂದು ರೊಟ್ಟಿ ಆಗಲಿ, ಅದು ಕೂಡ ಚೆನ್ನಾಗಿ ಬರ್ತಾಯಿದೆ. ನನಗೆ ಅನ್ನಿಸ್ತು ಇನ್ನು ಬೇರೆ ಯಾವುದು ತವ ತಗೊಳ್ಳೋದು ಬೇಡ, ಇದು ಎಷ್ಟು ದಿನ ಬಾಳಿಕೆ ಬರುತ್ತೋ ಅಷ್ಟು ದಿನ ಇರಲಿ ಅಂತ. ಹಾಗೆಯೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೂ ಕಿಚನ್ ಮೇಕವರು. ಅಂದರೆ ನಿಮಗೆಲ್ಲನೂ ಕೂಡ ತುಂಬ ಜನಕ್ಕೆ, ಒಂದು 80% ಜನಕ್ಕೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ನನ್ನ ಸಬ್ಸ್ಕ್ರೈಬರ್ಸು
ಯಾರೆಲ್ಲ ಇದ್ದೀರಾ ಅದರಲ್ಲಿ 80% ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಇನ್ಮೇಲೆ ಹೆಂಗೆ ಅಂತ ಅಂದರೆ 1K ವ್ಯೂಸ್ ಆಗ್ತಾ ಇದ್ದಂಗೆ ನನ್ನ ಚಾನಲ್ನಲ್ಲಿ ಯಾವುದೇ ಒಂದು ವೀಡಿಯೋ ಹಾಕಿದಾಗ ನೆಕ್ಸ್ಟು ವೀಡಿಯೋ ರೆಡಿಯಾಗಿರುತ್ತೆ. ನಾನು ಆ ಥರ ಭಾವಿಸ್ಕೊಂಡಿದ್ದೀನಿ. ಹಾಗೆಯೇ ಕೆಲವೊಂದೊಂದು ನೆಗೆಟಿವ್ ಬರ್ತಾ ಇದೆ, ಬಟ್ ಅದಕ್ಕೆಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಸುಮ್ಮನೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಕೂತ್ಕೊಂಡು ಅವ್ರವ್ರ ಟೈಮ್ ವೇಸ್ಟು. ಹಾಗೆಯೇ ನಾವು ನೆಗೆಟಿವ್ ಆಗಿ ಮಾತಾಡಿರೋರ ಜೊತೆ ನಾವು ಒಂದಕ್ಕೊಂದು ಮಾತು ಬೆಳ್ಸೋಕ್ಕೋದ್ರೆ ನಮಗೂ ಕೂಡ ಟೈಮ್ ವೇಸ್ಟು. ಹಾಗಾಗಿ ಅವೆಲ್ಲ ಬಿಟ್ಬಿಡ್ತೀನಿ. ನನ್ನ ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೊತೀನಿ. ಎಲ್ಲರೂ ಕೇಳ್ತಾಯಿದ್ರಿ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ 3 ವೀಡಿಯೋ ಹಾಕ್ತಾಯಿದ್ರು, ಬಟ್ ಇವಾಗ ಎಲ್ಲ ಆಗ್ತಾಯಿಲ್ಲ ಅಂತ. ಇನ್ಮೇಲೆ ಹಾಕ್ತೀನಿ ಫ್ರೆಂಡ್ಸು. 1K ವ್ಯೂಸ್ ಆಗ್ತಿದ್ದಂಗೆ ನೆಕ್ಸ್ಟ್ ವೀಡಿಯೋ 1K ಅಥವಾ 2K ವ್ಯೂಸ್ ಆ್ಯಡ್ ಆದಮೇಲೆ ನೆಕ್ಸ್ಟ್ ವೀಡಿಯೋ ನಾನು ಶೇರ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಇವಾಗ ನೋಡಿ ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಸಾಂಬಾರು ಕೂಡ ಬಿಸಿ ಮಾಡಿ ಇವಾಗ ಗೋಧಿ ದೋಸೆನೂ ಕೂಡ ಹಾಕ್ಕೊಟ್ಟಿದ್ದೀನಿ. ಅವ್ರು ತಿನ್ನೋ ಅಷ್ಟರಲ್ಲಿ ಇನ್ನೊಂದು ಕಡೆ ಇನ್ನೊಂದು ದೋಸೆ ಹಾಕ್ಕೊಡ್ತೀನಿ. ಅವ್ರು ತಿನ್ಕೊಂಡು ಹೋಗಾದ್ಮೇಲೆ ನಾನು ಕೂಡ ಇವಾಗ ತಿಂಡಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಇವಾಗ ಅಂದರೆ ಬೇಗ ತಿನ್ಕೊಂಬಿಡೋಣ ಅಂತ, ಟೈಮ್ ಆಗಿರೋದೇ ಗೊತ್ತಾಗಲ್ಲ. ಅವನ್ನ ಸ್ಕೂಲಿಗೆ ಕಳಿಸಿ 12 ಗಂಟೆ ಅಷ್ಟೊತ್ತಿಗೆ ನಾನು ಸ್ಕೂಲ್ ಹತ್ರ ಇರಬೇಕು. ಅದು ಎಷ್ಟು ಬೇಗ 12 ಗಂಟೆ ಆಗೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗೆಯೇ ಇವತ್ತಿನೊಂದು ಬ್ಲಾಗಲ್ಲಿ ನನ್ನ ಮಗಂದು ಸ್ಕೂಲಲ್ಲಿ ಆ್ಯಕ್ಟಿವಿಟೀಸ್ ಯಾವ ರೀತಿ ಮಾಡಿಸ್ತಾರೆ ಅನ್ನೋದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದೆ. ಅಂದರೆ ಗ್ರೂಪಲ್ಲಿ ಶೇರ್ ಮಾಡಿರೋ ಅಂಥದ್ದು, ಸ್ಕೂಲ್ ಗ್ರೂಪಲ್ಲಿ ಆ್ಯಡ್ ಆಗಿರುತ್ತೇವಲ್ವ ನಮ್ಮ ನಂಬರ್ಗಳೆಲ್ಲ, ಅದನ್ನು ವಿಡಿಯೋ ವಾಟ್ಸಪ್ ಮಾಡಿದರು. ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನೋಡಿ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ಚೋಟೆ ಏನು ಮಾಡ್ತಿದ್ದೀಯ? ಏನು ನಿಂಗೆ ಬೂವ ಕೊಡ್ತಾ ಇಲ್ವಾ ಅವನು? ಅಣ್ಣ ಬೂವ ಕೊಡ್ತಾ ಇಲ್ವಾ? ಎಷ್ಟೊತ್ತಾಯ್ತು ಹಾಕೊಟ್ಟು ತಿನ್ನು. ಅವನಿಗೆ ಬೇಡ, ಅವ್ನು ತಿಂದವನೇ, ನೀನು ತಿನ್ನು. ವಾಟ್ ಇಸ್ ಯುವರ್ ನೇಮ್? ಕರೆಕ್ಟಾಗಿ ಹೇಳು. ರುಶಾಂತ್. ತಿನ್ನು ಬೇಗ ಅದನ್ನ ತಿನ್ನೋ ಬೇಗ. ಚೋಟಿ ಬಾರ, ನಾವು ಬಾಯಿ ಹೋಗೋಣ. ಚಿಂಕು ಬೇಡ, ಬಾರ ತಿನ್ನು ಬೇಗ. ಶೂ ಹಾಕಣಿವಂತೆ. ಕರೆಕ್ಟಾಗಿ ಇಟ್ಕೊಡು ಸ್ಪೂನು. ತಿನ್ನು. ನಾಟಕ ಆಡ್ತಾಯಿರು. ತಗೊಂಬತ್ತೀನಿ ಸೌಟು. Stand there.